ಏನೇನಾಗಬೇಕು ಅಂತಿದ್ದೀರಪ್ಪ ಅಂತ ಹೇಳಿದ್ರೆ ಅವ್ರು ಹೇಳೋದು ಎಲ್ಲ ಒಂದೇನೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು. ಈ ರೀತಿ ಹೇಳಿದಾಗ ಆ ವೇದಿಕೆ ಮೇಲಿದ್ದಂಥ ಗಣ್ಯರೊಬ್ರು ಹೇಳ್ತಾರೆ, ಅದಾಗೋದಕ್ಕೆ ಸಾಕಷ್ಟು ಜನ ಈಗಾಗಲೇ ಇದ್ದಾರೆ, ಮುಂದೆ ಆಗ್ತಾರೆ, ಹಿಂದೇನೂ ಆಗಿದ್ದಾರೆ, ನೀನು ಮನುಷ್ಯನಾಗು ಅಂತ ಹೇಳಿ. ಮೊದಲು ಮನುಷ್ಯರಾಗಿ ವಿದ್ಯೆ ಕಲಿತಂಥವ್ರು ನಾವು ಅಕ್ಷರ ಕಲ್ತಂಥವ್ರು ನೋಡ್ತೀವಿ ಹೊರತು ಓದು ಬರಹ ಕಲಿತಂಥವ್ರು ನೋಡ್ತಾ ಇದ್ದೀವಿ ಹೊರತು ಮನುಷ್ಯರಾಗಿರ್ತಕ್ಕಂಥವ್ರನ್ನ ನೋಡೋ ಸಂಖ್ಯೆ ತುಂಬ ಕಡಿಮೆ ಆಗುತ್ತಿದೆ. ಅದಕ್ಕೆ ಇಷ್ಟೊಂದು ಸಮಸ್ಯೆಗಳು. ಆದ್ರಿಂದ ನೀವು ಎಷ್ಟೇ ವಿದ್ಯಾವಂತರಾಗ್ರಿ, ವಿದ್ಯಾ ದದಾತಿ ವಿನಯಂ ಅಂತ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರ್ತದೆ. ವಿದ್ಯಾವಂತ ಅಂತ ತಿಳ್ಕೊಳ್ಬೇಕಾದ್ರೆ ವಿನಯ ಇದ್ದಾಗ ಮಾತ್ರ ಆ ವ್ಯಕ್ತಿಯನ್ನ ವಿದ್ಯಾವಂತ ಅಂತ ಹೇಳೋದಕ್ಕೆ ಸಾಧ್ಯ ಅಂತೇಳಿ. ಇನ್ನೊಬ್ಬ ಐನ್ಸ್ಟೀನ್ ವಿಷಯ ಬರುತ್ತೆ, ನಿಮಗೆ ಪತ್ರಿಕೆಲೆಲ್ಲ ಬರ್ತಾ ಇರ್ತದೆ. ಅವನು ಐನ್ಸ್ಟೀನ್ ನೋಡ್ರಿ, ನಿಮ್ಮ ರೀತಿ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ, LKG UKG ವಿದ್ಯಾರ್ಥಿ. LKG UKG ಹೋಗ್ತಿದ್ದಾಗ ಅವ್ರು ಓದೋದು ಬರೋದಿಲ್ಲ, ಸರಿಯಾಗಿ ಬರೆಯೋಕ್ಕೂ ಬರೋದಿಲ್ಲ ಐನ್ಸ್ಟೀನ್ಗೆ. ಅವರು ಒಂದು ವರ್ಷ ನೋಡ್ತಾರೆ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಲೆಟರ್ ಬರೆದ್ಬಿಟ್ಟು ಒಂದು ಕವರ್ಗೆ ಹಾಕಿ ನಿಮ್ಮ ಅಮ್ಮನ ಕೈಲಿ ಈ ಲೆಟರ್ ತಗೊಂಡೋಗಿ ಕೊಡಪ್ಪ ಅಂತ ಹೇಳ್ತಾರೆ ಶಾಲೆನಲ್ಲಿ ಐನ್ಸ್ಟೀನ್ಗೆ. ಐನ್ಸ್ಟೀನ್ ಏನ್ ಮಾಡ್ತಾನೆ, ತಮ್ಮ ತಾಯಿಗೆ ತೆಗೆದುಕೊಂಡೋಗಿ ಆ LKG ಮಗು ಕೊಡುತ್ತೆ. ಅದ್ರಲ್ಲಿ ಬರ್ದಿರ್ತಾರೆ ಅವ್ರ ಟೀಚರು, ನಿಮ್ಮ ಮಗ ಶತದಡ್ಡ, ಅಕ್ಷರ ಜ್ಞಾನ ಇವನಿಗಿಲ್ಲ, ಓದೋದಕ್ಕೆ ಬರೆಯೋಕೆ ಬರೋದಿಲ್ಲ, ಇವನು ಈ ಸಮಾಜಕ್ಕೆ ನಿಷ್ಪ್ರಯೋಜಕ, ಇವನಿಂದ ಯಾರಿಗೂ ಪ್ರಯೋಜನ, ದೇಶಕ್ಕೂ ಪ್ರಯೋಜನ ಇಲ್ಲ, ನಿನಗೂ ಪ್ರಯೋಜನ ಇಲ್ಲ, ನಿಮ್ಮ ಪೇರೆಂಟ್ಸ್ಗೂ ಇಲ್ಲ. ಆದ್ದರಿಂದ ಇವನನ್ನ ಶಾಲೆಯಿಂದ ಹೊರಗಾಗ್ತಾ ಇದ್ದೀವಿ, ನಿನ್ನ ಮನೇಲಿ ಇಟ್ಕೋ, ನಿನ್ನ ಮಗನ್ನ ನಮ್ಮ ಮನೆಗೆ ಸೇರಿಸ್ಬೇಡ ಅಂತೇಳಿ ಒಂದು ಲೆಟ್ರ್ ಬರೆದು ಆ ಕವರ್ಗೆ ಹಾಕಿ ಆ ಮಗು ಕೈಲಿ ಕೊಟ್ಕೊಳ್ತಾರೆ. ಆ ತಾಯಿ ನೋಡುತ್ತೆ, ತಾಯಿ ಮನಸ್ಸು ಎಷ್ಟು ಕುಗ್ಗೋಗ್ಬೇಡ. ಆ ತಾಯಿ ಮನಸ್ಸಿಗೆ ಎಂತಹ ನೋವಾಗುತ್ತೆ, ಆಘಾತ ಆಗುತ್ತೆ, ಸಂಕಟ ಆಗುತ್ತೆ, ಎಲ್ಲ ಒಂದೇ ಸಾರಿ ಉಪ್ಪು ಬರುತ್ತೆ, ಕಣ್ಣಿನಲ್ಲಿ ನೀರು ಹರಿಯೋದಕ್ಕೆ ಶುರುವಾಗುತ್ತೆ. ಆಗ ಆ ಮಗು ಕೇಳುತ್ತೆ, ಯಾಕಮ್ಮ ಅಳ್ತಾ ಇದೀಯಾ, ಏನ್ ಬರ್ದಿದ್ದಾರೆ ನಮ್ಮ ಟೀಚರ್ ಅದರಲ್ಲಿ ಅಂತ ಆ ಮಗು ಕೇಳುತ್ತೆ. ನೋಡಿ, ಆ ತಾಯಿ ಯಾವ ರೀತಿ ತನ್ನ ಮಗನನ್ನ ವಹಿಸ್ಕೊಂಡು ಆ ಮಗುವಿನ ಮನಸ್ಸಿಗೆ ಉತ್ತೇಜನವನ್ನು ಕೊಡ್ತಾಳೆ ಅನ್ನೋದನ್ನ ನಮ್ಮ ಎಲ್ಲ ಸಮಾಜದ ತಾಯಂದರಿಗೆ ಮಾದರಿ ಆಗ್ಬೇಕಾದ್ರೆ. ಆ ತಾಯಿ ಹೇಳ್ತಾಳೆ, ಐನ್ಸ್ಟೀನ್ ತಾಯಿ, ನೋಡಪ್ಪ ಮಗು, ನಿಮ್ಮ ಟೀಚರ್ ಬರೆದಿದ್ದಾರೆ ಏನು ಅಂದ್ರೆ, ನಿನ್ನ ಮಟ್ಟಕ್ಕೆ ಪಾಠ ಮಾಡೋ ಶಕ್ತಿ ಆ ಟೀಚರ್ಗಳಿಗೆ ಇಲ್ವಂತೆ, ಅಷ್ಟೊಂದು ಬುದ್ಧಿವಂತಂತ ನೀನು, ಇವನಿಗೆ ಪಾಠ ಮಾಡೋ ಶಕ್ತಿ ನಮ್ಗಿಲ್ಲ. ಆದ್ರಿಂದ ಇವನಿಗೆ ನೀವು ಮನೆಯಲ್ಲಿ ಏನಾದರೂ ಹೇಳ್ಕೊಟ್ಟು ಇವನನ್ನ ಮೇಲಕ್ಕೆ ತನ್ನಿ, ಅಂತಹ ಬುದ್ಧಿವಂತ ಈ ಮಗು ಅಂತ ಹೇಳಿ ಪತ್ರ ಬರ್ದಿದಾರಪ್ಪ ಅಂತ ಹೇಳಿ ಆ ಪತ್ರವನ್ನು ತನ್ನ ಟ್ರಂಕ್ನಲ್ಲಿ, ಇತ್ತೀಚೆಗೆ ಸೂಟ್ಕೇಸ್ ಬರ್ದಿರೋದು, ಮೊದಲೆಲ್ಲ ಟ್ರಂಕ್ಗಳೇ ಇದ್ದಿದ್ದು, ಟ್ರಂಕ್ನಲ್ಲಿ ಇಟ್ಟು ಆ ಬಟ್ಟೆ ಒಳಗೆ ತುಂಬಿಟ್ಬಿಡ್ತಾರೆ. ಆ ತಾಯಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರತಿ ದಿವಸ ತನ್ನ ಮಗುವಿನ ಶ್ರೇಯಸ್ಸಿಗೋಸ್ಕರ ತನ್ನ ಬದುಕನ್ನೇ ಮೀಸಲಾಗಿತ್ತು. ನನ್ನ ಮಗುವಿಗೆ ಈ ರೀತಿ ಶಾಪ ಹಾಕಿ ಕಳಿಸಿದಾರಲ್ಲ ಸಾಯಿಯವರು, ನಾನು ಏನಾದರೂ ಮಾಡಿ ನನ್ನ ಮಗನ ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಐನ್ಸ್ಟೀನ್ಗೆ ಪ್ರತಿ ದಿವಸ ವಿದ್ಯಾಭ್ಯಾಸವನ್ನು ಆ ತಾಯಿ ಮಾಡ್ತಾ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಐನ್ಸ್ಟೀನ್ ಇಡೀ ಪ್ರಪಂಚದೇ ಬೆರಗುಗೊಳ್ಳುವಂತಹ ವಿಜ್ಞಾನಿಯಾಗಿ ನಮ್ಮ ಮುಂದೆ ನಿಲ್ತಾರೆ. ಅವತ್ತೇನಾದ್ರು ಆ ತಾಯಿ ಮನಸ್ಸು ಹಿಂದಗ್ದಿದ್ರೆ ನೋಡ್ರಿ, ಎಂಥ ಒಂದು ಇಚ್ಛಾಶಕ್ತಿ, ಪ್ರೇರಣಾಶಕ್ತಿಯಾಗಿ ಆ ತಾಯಿ ಐನ್ಸ್ಟೀನ್ ಬದುಕಿನಲ್ಲಿ ಬರ್ತಾರೆ. ನಮ್ಮ ಪೇರೆಂಟ್ಸ್ ಇದ್ದೀರಲ್ಲ, ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಗುವಿನ ಆ ಶಕ್ತಿಯನ್ನ ಕುಗ್ಗಿಸುವ ಪ್ರಯತ್ನವನ್ನು ನೀವು ಮಾಡಬೇಡಿ. ಬಹಳಷ್ಟು ಮಾತಾಪಿತರನ್ನು ನಾನು ನೋಡಿದ್ದೀನಿ, ನಿನ್ಗೇನು ಓದಕ್ಕೆ ಬರ್ತದೆ, ನಿನ್ಗೇನು ಬರ್ತದೆ, ಹಿಂದ್ಲು ಮನೆಯವ್ನು ನೋಡು, ಪಕ್ಕದ ಮನೆಯವ್ನು ನೋಡು, ಅವ್ನು ರ್ಯಾಂಕ್ ಬಂದ, ಅವ್ನು ಡಾಕ್ಟರ್ ಆದ, ಅವ್ನು ಇಂಜಿನಿಯರ್ ಆದ, ಅವ್ನು ಅಮೆರಿಕಾದಲ್ಲಿದ್ದಾನೆ, ಅವ್ನು 10 ಲಕ್ಷ ಸಂಬಳ, ಅವ್ನಿಗೆ 5 ಲಕ್ಷ ಸಂಬಳ, ನಿನ್ಗೇನು ಬರೆಯೋಕ್ಕೆ ಬರೋದಿಲ್ಲ, ಓದಕ್ಕೂ ಬರೋದಿಲ್ಲ, ಬರೀ 40% ತಗೊಂಡಿದ್ದಿ. ಈ ರೀತಿ ಮಾತುಗಳನ್ನ ನಿಮ್ಮ ಬೇರೆ ಮಕ್ಕಳ ಜೊತೆ ನಿಮ್ಮ ಮಕ್ಕಳನ್ನು ಹೋಲಿಸಬೇಡ್ರಿ. ಅವರ ಶಕ್ತಿನೇ ಕುಂದು ಹೋಗ್ಬಿಡುತ್ತೆ.
ಆ ಕೆಲಸ ಖಂಡಿತ ಮಾಡಬೇಡಿ. ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರೋತ್ಸಾಹ ಕೊಡ್ತಾ ಹೋಗ್ರಿ. ಅವ್ರ ಬದುಕಿನಲ್ಲಿ ಹೊಸ ಬೆಳಕನ್ನು ಸೃಷ್ಟಿ ಮಾಡಿದಾಗ. ಅದರಿಂದ